ಗೆಳೆಯ ಬನ್ನಿ, ಲೆಟ್ಸ್ ಚೇಸ್ ದಟ್ ಕಾರ್. ಲೈಕ್ ಕಮೆಂಟ್ಸ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಅದ್ಭುತವಾಗಿದ್ದೀನಿ, ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ನಿಜ ಹೇಳಬೇಕು ಅಂದರೆ ಈ ವರ್ಷದ ಒಂದು ಅಫಿಷಿಯಲ್ ಟ್ರಿಪ್ ರೆಡಿ ಆಗಿದೆ. ಇದಕ್ಕೆ ಮುಂಚೆ ಸಫಾರಿ ಹೋಗಿದ್ವಿ ಎಚ್ ಡಿ ಕೋಟೆಗೆ. ಸೊ ಇದು ಸ್ವಲ್ಪ ದೂರ ಹೋಗ್ತಿದ್ವಿ, ಮಜಾ ಇರುತ್ತೆ. ಯಾಕಂತಂದರೆ ನನ್ನ ಹಳೆ ಸ್ನೇಹಿತರು, ಹಳೆ ಕೊಲೀಗ್ಸ್ ಎಲ್ಲ ಸೇರಿಕೊಂಡು ಮಜಾ ಮಾಡೋಕೆ ಹೊರಟಿದ್ದೀವಿ. ಈಗ ಆಲ್ರೆಡಿ ನನ್ನ ಜೊತೆಗೆ ಸ್ನೇಹಿತ ಒಬ್ಬ ಜಾಯ್ನ್ ಆಗಿದ್ದಾನೆ, ಸುಮಂತ್ ಅಂತ. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಬನ್ನಿ. ನಮಸ್ಕಾರ ಸುಮಂತ್. ಆರಾಮ? ನಮ್ಮ ಥರನೇ ನೈಟ್ ಶಿಫ್ಟ್ ಮಾಡಿಕೊಂಡು ನಿದ್ರೆನ ಮಾಡ್ದೇ ಡೆಡಿಕೇಶನ್ ಇಟ್ಟು ಟ್ರಿಪ್ ಮಾಡೋಕೆ ಹೊರಟಿದ್ದೀವಿ. ಎಷ್ಟು ಮಜಾ ಇರುತ್ತೆ ಅನ್ನೋದ ಹೋಗ್ತಾ ನೋಡೋಣ ಬನ್ನಿ. ನಮ್ಮ ಬ್ಲಾಗಿನ ಸೆಕೆಂಡ್ ಇಂಟ್ರೊಡಕ್ಷನ್ ಆಗ್ತದೆ. ಮಿಸ್ ಸುರಕ್ಷಿತ ಅವರು ಹಾಯ್ ಹೇಳಿ ಸ್ನೇಹಿತರೆ. ಗೆಳೆಯ ಗೆಳೆಯ ಓಹೋ ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಹಾಯ್ ಹೇಳಿ ಸ್ನೇಹಿತರೆ. ನಮಸ್ಕಾರ. ನಮ್ಮ ಸುಮಿತ್ ಚಂದನ ಅವರು. A few moments later. ಸ್ನೇಹಿತರೆ, ನೀವು ತಿಂಡಿನ ಯೂಶುವಲ್ ಆಗಿ ಉಡುಪಿ ದೇವಸ್ಥಾನದಲ್ಲಿ ನೋಡಿರ್ತೀರ, ಆದ್ರೆ ಹೋಟೆಲ್ ಅಲ್ಲಿ ಯಾವತ್ತಾರು ನೋಡಿರ್ತೀರ. ತೋರಿಸ್ತೇನೆ ನೋಡಿ, ಇದೆ ಆ ಮ್ಯಾಜಿಕ್ ತಿಂಡಿ. ನೀವು ಏನೇ ವಿಶ್ ಮಾಡಿದ್ರು ಈ ತಿಂಡಿಯಿಂದಾನೇ ಬರುತ್ತೆ. ನಮ್ಮ ಪಯಣ ಎಲ್ಲಿಗೆ ಬೆಳೆದಿದೆ ಜಯಂತ್ ಅವರೇ? ಟುವರ್ಡ್ಸ್ ಹೋಮ್ ಸ್ಟೇ. ಯಾವ ಹೋಮ್ ಸ್ಟೇ? ಆ ಕ್ಲಿಕ್ ಹೇಳಿದೀನಿ, ಇದ್ಯಾವ್ದಿದ್ದು ಲಚ್ಕ? A few hours later. ಸ್ನೇಹಿತರೆ, ಸೈಕ್ ಸೀನ್ಸ್ ಏನ್ ಗೊತ್ತಾ? ಆಲ್ರೆಡಿ ಲೊಕೇಶನ್ ಹೋಗ್ಬೇಕಾಗಿತ್ತು, ಬಟ್ 8 ಕಿಲೋಮೀಟರ್ಸ್ ಬ್ಯಾಕ್ ಅಲ್ಲಿ ರೋಡ್ ಕ್ಲೋಸ್ ಆಗಿತ್ತು. ಯಾರೋ ಪುಣ್ಯಾತ್ಮ ದೇವ್ರು ಸಿಗ್ತಾ ಒಳ್ಳೆ ಕೃಷ್ಣ ಪರಮಾತ್ಮ ಅಂತಾರ. ಬನ್ನಿ ಲೊಕೇಶನ್ ತೋರಿಸ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾವನೆ. ನಿಜವಾಗ ನಾವು ಲೊಕೇಶನ್ಗೆ ಎಷ್ಟು ಗಂಟೆ ತಲುಪ್ತೀವಿ, ಎಷ್ಟು ದೂರದಲ್ಲಿ ಇದೀವಿ ನಮ್ಗಂತೂ ನೋ ಐಡಿಯಾ. ಏನು ನೆಟ್ವರ್ಕ್ ಇಲ್ಲ ಇಲ್ಲಿ. ಬನ್ನಿ, ಲೆಟ್ಸ್ ಚೇಸ್ ದಟ್ ಕಾರ್. ಈ ಲೊಕೇಶನ್ ಬಂದ್ಬಿಟ್ಟು ಹೇಳ್ಬೇಕು ಅಂತಂದ್ರೆ ದೇವ್ರ ಮನೆ ಆಮೇಲಿಂದ ಎತ್ತಿನ ಭುಜ, ಆಲ್ಮೋಸ್ಟ್ ಲೈಕ್ ಕುದುರೆಮುಖ ರೇಂಜಸ್ ಏನಿದೆ ಆ ಸರೌಂಡಿಂಗ್ಸ್ ಅಲ್ಲೇ ಬರುವಂತ ಪ್ಲೇಸ್ ಇದು. ಇಷ್ಟು ಬಿಸಿಲು, ಇಷ್ಟು ಸೈಕ್ ಬಿಸಿಲು ನಾನು ನೋಡಿರಲಿಲ್ಲ ಇಲ್ಲಿವರೆಗೂ ಈ ಒಂದು ಊರಲ್ಲಿ. ಮೇ ಬಿ ನಾನು ಈ ಟೈಮಲ್ಲಿ ಯಾವತ್ತೂ ಈ ಜಾಗಕ್ಕೆ ಟ್ರಾವೆಲೇ ಮಾಡಿಲ್ಲ. ವೆಜ್ ಕೂರ್ಮಾ, ಬೆಂಡೆಕಾಯಿ ಪಲ್ಯ, ಆಕಾಶದಲ್ಲಿ ನಿದೀಪವಾದೆ.
ಸೊ ಸ್ನೇಹಿತರೆ, ಈ ಎಲ್ಲ ಗೊಂದಲಗಳ ಮಧ್ಯ ನಾನು ನಿಮಗೆ ಇನ್ನೊಂದು ಕ್ಯಾರೆಕ್ಟರ್ನ ಪರಿಚಯ ಮಾಡಿರಲಿಲ್ಲ. ಏನಂತ ಐಸ್ ಬ್ರೇಕಿಂಗ್ ಸೆಷನ್ ನಡೀಲಿ ಅಂತ ಸುಮ್ಮನೆ ಇದ್ದೆ. ಯಾರು ಅಂತ ಅಂದರೆ ಹಾಯ್ ಹೇಳಿಬಿಡಿ. ಸೊ ದಿಸ್ ಇಸ್ ದೀಪಾ. ಇವರಿಬ್ಬರು ಪಾಪ ಭಾಳ ಕಷ್ಟಪಟ್ಕೊಂಡು ಕೂತಿರು ತನಕ. ಸೆಕ್ಷನ್ ಗಾರ್ಡನ್ ಇತ್ತು ಅಂತ. A few moments later. ಅಲ್ಲಾರೆ ಮಗ. ಅಲ್ಲಾರೆ ಮಗ. ಅಲ್ಲಾರೆ ಮಗ. ಅಲ್ಲಾರೆ ಮಗ. ಓಪನ್ ಕಿಚನ್, ಹಾಂ ಯುಟಿಲಿಟಿ, ಫ್ರಿಡ್ಜ್ ಇದೆ, ಇದು ಬಾತ್ರೂಮು. ಒಳಗೆ ಏನೇನೋ ಐತೆ ಇಟ್ಲು. ರಂಗಿತ ರಂಗ ಮಗ ಹಿಂದೆ ಬಾಗ್ಲಿಂದ. A few moments later. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಮ್ಮ ಸ್ಟೇ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆರಾಮಾಗಿ ರೆಸ್ಟ್ ಮಾಡಿದ್ದಾಯಿತು. ಈಗ ಇದೇ ಹೋಮ್ ಸ್ಟೇ ಅವರು ನಮ್ಮನ್ನು ಹತ್ರದೊಂದು ಫಾಲ್ಸ್ ಇದೆ, ವಾಟರ್ ಫಾಲ್ಸ್, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸುಮ್ಮನೆ ಹತ್ರ ಕಾಣ್ತಿರೋದು ಗೊತ್ತಾ? ಯಾಹೂ ಯಾಹೂ. ಯಪ್ಪ, ಮ್ಯಾಸಿವ್ ಆಫ್ ರೋಡಿಂಗ್ ಇತ್ತಿದ್ದು. ಹುಷಾರು ಹುಷಾರು ಸುಮಂತ್. ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು. ಓ ನಿಧಾನ ನಿಧಾನ ಚುಮ್ಮಿ. ಗೈಸ್, ನಾಯಿ ನೋಡಿ, ನಾಯಿ ನೋಡಿ, ನಾಯಿ ಮರಿ ಸೈಕ್ ಆಗಿಲ್ವಾ? ಈ ಹಿಡನ್ ಫಾಲ್ಸ್ ನ ನೋಡ್ತಿರೋ ನಿಮಗೆ ಈಗ ಆಲ್ರೆಡಿ ಒಂದು ತಲೆಯಲ್ಲಿ ಡೌಟ್ ಕ್ರಿಯೇಟ್ ಆಗಿರುತ್ತೆ, ಇದು ಯಾವ ಫಾಲ್ಸ್ ಅಂಡ್ ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ. ನಿಜ ಹೇಳಬೇಕು ಅಂತ ಅಂದ್ರೆ ನನಗೂ ಕೂಡ ಈ ಒಂದು ಫಾಲ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಇಲ್ಲ. ಈ ಫಾಲ್ಸ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂತಹ ಪ್ರಯತ್ನನೂ ಕೂಡ ನಾನು ಮಾಡಲ್ಲ. ಬಿಕಾಸ್ ಇದೊಂದು ಹಿಡನ್ ಜೆಮ್, ಅದು ಹಾಗೆ ಉಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವು ಇಲ್ಲಿಗೆ ಹೋಗ್ಲೇಬೇಕು ಅಂತ ಇದ್ರೆ ನಾವು ಉಳ್ಕೊಂಡಿದ್ದಂತಹ ಹೋಮ್ ಸ್ಟೇ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಉಳ್ಕೊಂಡ್ರೆ ಅವರೇ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಟೂರಿಸ್ಟ್ಗಳು ತುಂಬ ರೆಸ್ಪಾನ್ಸಿಬಲ್ ಆಗಿ ಬಂದು ಜಾಗಗಳನ್ನ ವಿಸಿಟ್ ಮಾಡಿ ಹೋದರೆ ಒಳ್ಳೆಯದು ಅಂತ ಅನ್ಸುತ್ತೆ. ಈ ರೀತಿ ಕಸಗಳನ್ನ ಹಾಕೋದ್ರಿಂದ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಅಥವಾ ಜೀವ ಸಂಕುಲಕ್ಕೆ ತೊಂದರೆ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಏನು ಹೇಳಿ ಸ್ನೇಹಿತರೆ, ಈ ಒಂದು ಬ್ಯೂಟಿ ಮುಂದೆ ಬ್ಲೂ ಸ್ಕೈ ಕೆಳಗಡೆ ಈ ಡಾರ್ಕ್ ಗ್ರೀನರಿ, ದೆನ್ ಅಲ್ಲಿ ಪೇಲ್ ಆರೆಂಜ್ ಕಂಪ್ಲೀಟ್ ಪೇಂಟ್ ಮಾಡೋ ಥರ ಕಾಣ್ತಲ್ಲ. ಬ್ಯೂಟಿ ಬ್ಯೂಟಿ ಬ್ರೋ, ಬ್ಯೂಟಿ. ಕಾರ್ ಕಡಿ ಬಿಡು, ಎಲ್ಲಿ ಹೋಗ್ತೀರಿ? ಕೆಳಗೇನಾಗಲ್ಲ, ನಾವು ಹಂಗೆ ಮಾಡ್ಬಿಟ್ಟು ಇವತ್ತು ನಮ್ದಲ್ಲ. ಸೂಪರ್ ಅಂಕಲ್, ನೀವು ಸೂಪರ್.
ಒನ್ ಹೆಲ್ ಆಫ್ ಅ ಡೇ ಮುಗ್ದಿದೆ. ವಿ ಆರ್ ಬ್ಯಾಕ್ ಟು ಅವರ್ ಸ್ಟೇ. ನೋಡಿ ಏನು ಪೀಸ್ ಆಗಿದೆ. ನಿಜ ಹೇಳಬೇಕು ಅಂದರೆ ನನ್ನ ಫೋನಲ್ಲಿ ಒಂದೇ ಒಂದು ಕಡ್ಡಿನೂ ಇಲ್ಲ. ಇಂಟರ್ನೆಟ್ ಆಗಿರಲಿ, ನೆಟ್ವರ್ಕ್ ಆಗಿರಲಿ, ಸ್ವಲ್ಪ ಕಷ್ಟ ಅನ್ಸುತ್ತೆ. ಬಟ್ ಜಂಗುಳಿ ಜಾತ್ರೆಯಿಂದ ದೂರ ಬಂದು ಆರಾಮ್ಸೆ ಇಲ್ಲಿರೋದು ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ. ಕಮೆಂಟ್ ಮಾಡಿ ನಿಜನ ಇಲ್ವಾ ಅಂತ. ಯಾರಿದು? ಏನಿನ ಹೆಸರು? ಕತ್ಲೆ ಆಗಿದೆ, ಸ್ಟೇ ಅಲ್ಲಿದ್ದೀವಿ, ಅಕ್ಕಪಕ್ಕ ಕಾಡಿದೆ. ಏನಾದರೂ ಅಡ್ವೆಂಚರ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಬಟ್ ಏನೋ ಮಾಡಲ್ಲ. ನಮ್ಮ ಅಮ್ಮ ಕೂಗಿದ್ದಾರೆ. ಸೊ ಮುಚ್ಕೊಂಡು ವ್ಲಾಗ್ನ ಮುಗಿಸ್ಬಿಟ್ಟು ನಾನು ಮಲ್ಕೋತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆಯಲ್ಲ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ.